ಒಂದ್ ನಿಮಿಷ ಇರಿ. ನಿಮ್ಮ ಜೀವನದ 20 ವರ್ಷ ನನಗೆ ಬೇಕಿಲ್ಲ. ನಿಮ್ಮ ಒಂದು ಇಡೀ ದಿನ ನನಗೆ ಬೇಕಿಲ್ಲ. ನನಗೆ ಬೇಕಿರೋದು ಇದೇ ಕ್ಷಣದಲ್ಲಿ ನಿಮ್ಮ ಒಂದು ಜಸ್ಟ್ 5 ನಿಮಿಷ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ನೀವು ಮೊಬೈಲನ್ನ ಸ್ಕ್ರಾಲ್ ಮಾಡ್ತಾ ರೀಲ್ಸ್ ನೋಡ್ತಾ ಇದ್ರೆ ಜಸ್ಟ್ 5 ನಿಮಿಷ ನೀವು ಅದನ್ನ ನಿಲ್ಲಿಸಿದ್ರೆ, ನಾನ್ ನಿಮಗೆ ಒಂದು ಟೈಮ್ ಮಿಷನ್ ಅನ್ನ ಕೊಡ್ತಾ ಇದ್ದೀನಿ. ಒಂದು ಕ್ವಾಂಟಮ್ ಹ್ಯಾಕ್ ಅನ್ನ ಕೊಡ್ತಾ ಇದ್ದೀನಿ. ಅದು ನಿಮ್ಮ ಇಡೀ ದಿನವನ್ನ ಪೂರ್ತಿಯಾಗಿ ಹೈಜಾಕ್ ಮಾಡ್ಬಿಡುತ್ತೆ. ಎಲ್ರು ಹೇಳ್ತಾರೆ ನಿಧಾನವಾಗಿ ಏನಾದ್ರೂ ಸಿಕ್ಕರೆ ಅದು ತುಂಬಾ ಸಿಹಿಯಾಗಿರುತ್ತೆ ಅಂತ. ಜನ ಹೇಳ್ತಾರೆ ಸಮಯ ಬಂದಾಗ ನಮ್ಮ ಟೈಮ್ ಬಂದಾಗ ನಮ್ಗೆಲ್ಲ ಸಿಗುತ್ತೆ ಅಂತ. ಇದೆಲ್ಲ ಕೇಳೋದಕ್ಕೆ, ಹೇಳೋದಕ್ಕೆ ಸರಿ. ಯಾಕೆಂದ್ರೆ ಇದೆಲ್ಲ ಏನಂದ್ರೆ ನಮ್ಮನ್ನ ಒಂದು ಸರತಿ ಸಾಲಿನಲ್ಲಿ ನಿಲ್ಲಿಸುವಂತ ಒಂದು ವಿಚಾರ. ಬ್ರಹ್ಮಾಂಡಕ್ಕೆ ಕಾಯಿಸೋದು ಗೊತ್ತಿಲ್ಲ. ಅದು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಫ್ರೀಕ್ವೆನ್ಸಿಯನ್ನ, ನಿಮ್ಮ ವೈಬ್ರೇಷನ್ಸ್ ಅನ್ನ. ಹಾಗೆ ಫ್ರೀಕ್ವೆನ್ಸಿಯನ್ನ ಚೇಂಜ್ ಮಾಡೋದಕ್ಕೆ ವರ್ಷಗಳು ಬೇಕಿಲ್ಲ, ತಿಂಗಳುಗಳು ಬೇಕಿಲ್ಲ, ದಿನಗಳು ಬೇಕಿಲ್ಲ, ಕೆಲವು ಕ್ಷಣಗಳು ಸಾಕು. ನೀವೇನಾದ್ರೂ ಇವತ್ತು ಈಗಲೇ ನಾನು ಹೇಳುವಂತ ಒಂದು 5 ನಿಮಿಷದ ರಿಚುವಲ್ ಅನ್ನ ನೀವು ಮಾಡ್ತೀನಿ ಅಂತ ರೆಡಿ ಇದ್ರೆ ನಾನು ಬರೆದು ಕೊಡ್ತೀನಿ. 24 ಗಂಟೆ ಒಳಗೆ, ಹೌದು, ಒಂದು ದಿನದೊಳಗೆ ನಿಮ್ಮ ಆ ಒಂದು ವಿಶ್ ಅಥವಾ ನಿಮ್ಮ ಒಂದು ಏನು ಡಿಸೈರ್ ಇದೆ, ಡ್ರೀಮ್ ಇದೆ, ಆ ಒಂದು ಮ್ಯಾನಿಫೆಸ್ಟೇಷನ್ ಅದಕ್ಕೋಸ್ಕರ ಹಲವಾರು ವರ್ಷಗಳಿಂದ, ಹಲವಾರು ತಿಂಗಳುಗಳಿಂದ ನೀವು ಕಾಯ್ತಾ ಇದ್ರಲ್ಲ, ಅದು ನಿಮ್ಮ ಬಾಗಿಲಿಗೆ, ನಿಮ್ಮ ಡೋರ್ ಸ್ಟೆಪ್ಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಈ ವಿಡಿಯೋ ನಿಮ್ಮ ಮುಂದೆ ಬಂದಿರೋದು ರ್ಯಾಂಡಮ್ ಸ್ಕ್ರಾಲ್ ಅಲ್ಲ ಅಥವಾ ಒಂದು ಕೋಇನ್ಸಿಡೆನ್ಸ್ ಅಂತೂ ಅಲ್ಲ. ಇದು ಯೂನಿವರ್ಸ್ಗೆ ನೀವು ಕಳಿಸಿದ್ದಂತ ಒಂದು ಸಿಗ್ನಲ್ಗೆ ಉತ್ತರ ಸಿಗ್ತಾ ಇದೆ. ಅದಕ್ಕದು ರಿಪ್ಲೈ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ, ಸ್ಕ್ರಾಲ್ ಮಾಡಿದ್ರೆ ಆ ಒಂದು ಭವಿಷ್ಯವನ್ನ ಅಂದ್ರೆ ನಿಮ್ಮ ಫ್ಯೂಚರ್ ಅನ್ನ ನೀವು ದೂರಕ್ಕೆ ತಳ್ತಾ ಇದ್ದೀರಾ ಅಂತಾನೆ ಅರ್ಥ. ಇಫ್ ನೀವೇನಾದ್ರೂ ಸ್ಟಾಪ್ ಮಾಡಿ ಈ ವಿಡಿಯೋನ ನೋಡಿದ್ರೆ ಸಮಯವನ್ನ ನಿಮ್ಮ ಮುಷ್ಟಿಯಲ್ಲಿ ಹಿಡಿತಾ ಇದ್ದೀರಾ ಅಂತ ಅರ್ಥ. ಮೊದಲನೇದಾಗಿ ನೀವು ತಿಳ್ಕೋಬೇಕು ಈ ಒಂದು 5 ನಿಮಿಷದ ಜಾದು ಹೇಗೆ ಕೆಲಸ ಮಾಡುತ್ತೆ ಅಂತ. ಇದೇನಾಗಾದ್ರೆ ಮ್ಯಾಜಿಕ್ ಅಂದ್ರೆ ಖಂಡಿತ ಅಲ್ಲ. ಇದು ನ್ಯೂರೋಪ್ಲಾಸ್ಟಿಸಿಟಿ ಮತ್ತೆ ಕ್ವಾಂಟಮ್ ಫಿಸಿಕ್ಸ್ ನ ಒಂದು ಆಟ ಇದು. ನಮ್ಮ ಮೈಂಡು 24 ಗಂಟೆ ಕೆಲಸ ಮಾಡ್ತಾ ಇರುತ್ತೆ. ಆದ್ರೆ ಅದು ರಿಸೀವ್ ಮಾಡ್ಕೊಳ್ಳೋ ಮೋಡ್ ಅಲ್ಲಿ ಯಾವಾಗ್ಲೂ ಇರಲ್ಲ. ದಿನವಿಡೀ ನಿಮ್ಮ ಬ್ರೈನ್ ವೇವ್ ಏನಿರುತ್ತೆ ಅದು ಬೀಟಾ ಸ್ಟೇಟ್ ಅಲ್ಲಿ ಇರುತ್ತೆ. ಅದು ತರ್ಕ ಮಾಡ್ತಾ ಇರುತ್ತೆ, ಕ್ವಶನ್ಸ್ ಕೇಳ್ತಾ ಇರುತ್ತೆ, ಭಯ ಪಡ್ತಾ ಇರುತ್ತೆ, ಡೌಟ್ ಮಾಡ್ತಾ ಇರುತ್ತೆ, ನೆಗೆಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ನೀವೇನಾದ್ರೂ ಇಂಥ ಸ್ಟೇಟ್ ಅಲ್ಲಿ ಯೂನಿವರ್ಸ್ಗೆ ಏನೇ ಕೇಳಿದ್ರು ಅದು ರೀಚ್ ಆಗಲ್ಲ. ಆದ್ರೆ ದಿನದಲ್ಲಿ ಕೆಲವು ನಿಮಿಷಗಳು ಆ ಒಂದು ಕೆಲವೊಂದು ವಿಶೇಷ ವಿಂಡೋಸ್ ಓಪನ್ ಆಗಿರುತ್ತೆ, ಕೆಲವು ಪೋರ್ಟಲ್ ಓಪನ್ ಆಗುತ್ತೆ. ಯಾವಾಗ ನಿಮ್ಮ ಮೈಂಡು ಬೀಟಾ ಸ್ಟೇಟ್ ಇಂದ ಆಲ್ಫಾ ಸ್ಟೇಟ್ಗೆ ಹೋಗುತ್ತೋ ಅಂತಹ ಸಮಯದಲ್ಲಿ, ಅಂದ್ರೆ ನಾವು ಮೆಡಿಟೇಷನ್ ಮಾಡುವಾಗ ಹೇಗೆ ನಮ್ಮ ಮನಸ್ಸು, ನಮ್ಮ ಮೈಂಡ್ ಆಲ್ಫಾ ಸ್ಟೇಟ್ಗೆ ಹೋಗುತ್ತಲ್ಲ, ಅಂಥ ಸಮಯದಲ್ಲಿ ನೀವು ಏನೇ ಕೇಳಿದ್ರು ಅದು ಹೋಗಿ ರೀಚ್ ಆಗುತ್ತೆ. ಈ ಒಂದು ಟೈಮಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಪೂರ್ತಿಯಾಗಿ ಓಪನ್ ಆಗಿರುತ್ತೆ, ಆಕ್ಟಿವ್ ಆಗಿರುತ್ತೆ. ನಾನಿವತ್ತು ಹೇಳ್ತಾ ಇರೋ ಟೆಕ್ನಿಕ್ ಅದರ ಹೆಸರು 5 ಮಿನಿಟ್ಸ್ ಮ್ಯಾನಿಫೆಸ್ಟೇಷನ್. ಅಂದ್ರೆ ರಿಯಾಲಿಟಿಯಿಂದ 5 ನಿಮಿಷ ಓವರ್ ರೈಡ್ ಮಾಡುವಂಥದ್ದು. ಓವರ್ ರೈಡ್ ಅಂದ್ರೆ ಏನು? ನಿಮ್ಗೆ ಗೊತ್ತಿದೆ, ಲ್ಯಾಪ್ಟಾಪ್ ಅಲ್ಲಿ ನಾವು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅನ್ನ ರನ್ ಮಾಡುವಾಗ ಅದು ಓಲ್ಡ್ ಪ್ರೋಗ್ರಾಮ್ ಇರುತ್ತೆ. ನೀವು ಅದಕ್ಕೆ ನ್ಯೂ ಕೋಡ್ ಅನ್ನ ಹಾಕ್ತೀರಾ, ಚೇಂಜ್ ಮಾಡ್ಬಿಡ್ತೀರಾ. ಆಗ ಏನಾಗುತ್ತೆ, ಆ ಓಲ್ಡ್ ಪ್ರೋಗ್ರಾಮ್ ಹೋಗಿ ನ್ಯೂ ಪ್ರೋಗ್ರಾಮ್ ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿನಲ್ಲಿ ನಿಮ್ಮ ಜೀವನದಲ್ಲಿ ಈಗ ಬಡತನ, ಕಾಯಿಲೆಗಳು, ಒಂಟಿತನ ಅನ್ನೋ ಒಂದು ಓಲ್ಡ್ ಪ್ರೋಗ್ರಾಮ್ ರನ್ ಆಗ್ತಾ ಇದೆಯಲ್ಲ, ನೆಕ್ಸ್ಟ್ 5 ನಿಮಿಷದಲ್ಲಿ ಆ ಒಂದು ಓಲ್ಡ್ ಪ್ರೋಗ್ರಾಮ್ ಅನ್ನ ಡಿಲೀಟ್ ಮಾಡ್ಬಿಡೋಣ. ಆ ಒಂದು ನ್ಯೂ ಪ್ರೋಗ್ರಾಮ್ ಅನ್ನ ನಾವು ಇನ್ಸ್ಟಾಲ್ ಮಾಡೋಣ. ಎಲ್ಲಾ ಸೆಲೆಬ್ರಿಟೀಸು, ಎಲ್ಲಾ ಸಕ್ಸಸ್ಫುಲ್ ಪೀಪಲ್ ಅಂತ ನಾವ್ ಏನ್ ನೋಡ್ತಾ ಇದೀವಿ ಇವತ್ತು, ಅವರೆಲ್ಲ ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ಳೋದು. ಅವರಿಗೆ ಗಂಟೆಗಟ್ಟಲೆ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ, ಧ್ಯಾನ ಮಾಡೋದಕ್ಕೆ, ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ, ಇದ್ಯಾವುದಕ್ಕೂ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡೋದಕ್ಕೆ, ದೊಡ್ಡ ದೊಡ್ಡ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡೋದಕ್ಕೆ ಅವರಿಗೆ ಟೈಮ್ ಇರಲ್ಲ. ಅವರಿಗೆ ಒಂದೊಂದು ನಿಮಿಷನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟು ಬ್ಯುಸಿ ಆಗಿರ್ತಾರೆ ಅವರು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಜಸ್ಟ್ 5 ನಿಮಿಷ ಅವರು ಲೇಸರ್ ಬೀಮ್ ತರ ಇದನ್ನ ಯೂಸ್ ಮಾಡ್ಕೊಳ್ತಾರೆ, ಕಮಾಂಡ್ ಕೊಡ್ತಾರೆ, ಹಾಗೆ ಅದನ್ನ ಮರ್ತು ಬಿಡ್ತಾರೆ. ಈ ರಿಚುವಲ್ ನ ಮಾಡೋದಕ್ಕೆ ನೀವು ಒಂದು ಶಾಂತವಾಗಿರೋ ಜಾಗದಲ್ಲಿ ಕುಳಿತುಕೋಬೇಕಾಗುತ್ತೆ. ಯಾಕೆಂದ್ರೆ ನಿಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಅಥವಾ ಡಿಸ್ಟ್ರಾಕ್ಷನ್ಸ್ ಆ ಸಮಯದಲ್ಲಿ ಇರಬಾರ್ದು. ನೆಕ್ಸ್ಟ್ 5 ಮಿನಿಟ್ಸ್ ತುಂಬಾ ಶಾಂತವಾಗಿರಬೇಕು. ಹಾಗಾಗಿ ಒಂದು ಜಾಗದಲ್ಲಿ ಕುಳಿತುಕೊಳ್ಳಿ. ಹಾಗೇನೆ ಒಂದು ಪೇಪರ್ ಮತ್ತೆ ಪೆನ್ ಅನ್ನ ತಗೊಳ್ಳಿ. ಪೆನ್ ಅನ್ನ ಬ್ಲೂ ಅಥವಾ ರೆಡ್ ಕಲರ್ ತಗೊಳ್ಳಿ, ಬ್ಲಾಕ್ ಯೂಸ್ ಮಾಡಬೇಡಿ. 5 ನಿಮಿಷ ಎಲ್ಲವನ್ನ ಮರ್ತು ಬಿಡಿ. ಸ್ಟ್ರೈಟ್ ಆಗಿ ಕೂತ್ಕೊಂಡು ಡೀಪ್ ಆಗಿ ಬ್ರೀತಿಂಗ್ ಅನ್ನ ಮಾಡಿ. ಹಾಗೆ ನೀವು ಫೀಲ್ ಮಾಡಬೇಕು, ನೀವು ಪಾಸ್ಟ್ ಅಲ್ಲೂ ಇಲ್ಲ ಅಥವಾ ಫ್ಯೂಚರ್ ಅಲ್ಲಿ ಇಲ್ಲ, ಪ್ರೆಸೆಂಟ್ ಅಲ್ಲಿ, ಅಂದ್ರೆ ಈ ಕ್ಷಣದಲ್ಲಿ ನೀವು ಇದೀರಾ ಅನ್ನೋ ರೀತಿನಲ್ಲಿ ನೀವು ಫೀಲ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನೀವು ಏನ್ ಪಡಿಬೇಕು ಅಂತಿದ್ದೀರಾ, ಏನನ್ನ ಅಟ್ರಾಕ್ಟ್ ಮಾಡಬೇಕು ಅಂತಿದ್ದೀರಾ, ಯಾಕೆ ಅದು ನಿಮ್ಮಿಂದ ದೂರ ಹೋಗ್ತಾ ಇದೆ ಅಂತ ನೀವು ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಯಾಕೆ ಅದು ದೂರ ದೂರ ಓಡ್ತಾ ಇದೆ ನಿಮ್ಮಿಂದ ಅಂದ್ರೆ, ನೀವು ಅದಕ್ಕೆ ವೇಟ್ ಮಾಡ್ತಾ ಇದ್ದೀರಾ. ಯಾಕೆ ಸಿಗ್ಲಿಲ್ಲ, ಯಾಕೆ ಇನ್ನೂ ಆಗ್ಲಿಲ್ಲ ಅಂತ ಡೆಸ್ಪರೇಟ್ ಆಗಿ ನೀವು ವೇಟ್ ಮಾಡ್ತಾ ಇದ್ದೀರಾ. ವೇಟ್ ಮಾಡೋದು ಒಂಥರ ನೆಗೆಟಿವ್ ಎನರ್ಜಿ. ಅದು ಯೂನಿವರ್ಸ್ಗೆ ಹೇಳುತ್ತೆ ನಿಮ್ಮ ಹತ್ರ ನೀವು ವೇಟ್ ಮಾಡ್ತಾ ಇರೋದು ಇಲ್ಲ ಅಂತ. ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಜಾಬ್ ಇಲ್ಲ, ನನ್ನ ಹತ್ರ ಪಾರ್ಟ್ನರ್ ಇಲ್ಲ, ನನ್ನ ಹತ್ರ ಲವ್ ಇಲ್ಲ, ನನ್ನ ಹತ್ರ ಹೆಲ್ತ್ ಇಲ್ಲ ಅಂತ ನೀವು ಯೂನಿವರ್ಸ್ಗೆ ಯಾವಾಗ ಹೇಳ್ತಾ ಇರ್ತೀರಾ, ಆಗ ಯೂನಿವರ್ಸು ತಥಾಸ್ತು ತಥಾಸ್ತು ಅಂತ ಇರುತ್ತೆ. ಹಾಗಾಗಿ ನೀವು ಬಯಸೋದು ನಿಮ್ಮಿಂದ ದೂರ ದೂರ ಆಗ್ತಾನೆ ಇದೆ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ಆ ವೇಟಿಂಗ್ ಅನ್ನೋ ದಾರವನ್ನ ಕಟ್ ಮಾಡ್ತಾ ಇದೀವಿ. ಈ 5 ನಿಮಿಷದ ಟೆಕ್ನಿಕ್, ಇದು ಟೈಮ್ ಅನ್ನ ನಿಮ್ಮ ಕೈಯಲ್ಲಿ ಹಿಡಿದಿಟ್ಕೊಳ್ಳುವಂತಹ ಒಂದು ಟೆಕ್ನಿಕ್. ಇದಕ್ಕೆ ಟೈಮ್ ಕೊಲಾಪ್ಸ್ ಥಿಯರಿ ಅಂತ ಹೇಳ್ತಾರೆ.
ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಟೈಮ್ ಅನ್ನೋದು ಒಂದು ಸ್ಟ್ರೈಟ್ ಲೈನ್ ಅಲ್ಲ, ಅದು ಎಲ್ಲ ಈಗಲೇ ಆಗ್ತಾ ಇರುತ್ತೆ. ಈ ಕ್ಷಣದಲ್ಲಿ ನೀವೇನ್ ಅನ್ಕೊಂಡಿದ್ದೀರ ಅದೆಲ್ಲ ಇರುತ್ತೆ, ನಡೀತಾ ಇರುತ್ತೆ. ನೀವು ಶ್ರೀಮಂತ ಅನ್ನೋ ವರ್ಷನ್ ಇದೆಯಲ್ಲ, ಅದು ಇಲ್ಲಿದೆ, ಪ್ರೆಸೆಂಟ್ ಇದೆ ಆಲ್ರೆಡಿ. ನೀವು ಆರೋಗ್ಯವಾಗಿದ್ದೀರ ಅನ್ನೋ ಒಂದು ವರ್ಷನ್ ಇದೆಯಲ್ಲ, ಅದು ಕೂಡ ಇಲ್ಲಿ ಪ್ರೆಸೆಂಟ್ ಇದೆ. ಜಸ್ಟ್ ಅದರ ಫ್ರೀಕ್ವೆನ್ಸಿ ಚೇಂಜ್ ಇರುತ್ತೆ ಅಷ್ಟೇ. ಹೇಗೆ ರೇಡಿಯೋದಲ್ಲಿ ನಮಗೆ ಡಿಫರೆಂಟ್ ಡಿಫರೆಂಟ್ ಚಾನಲ್ಸ್ ಇರುತ್ತೋ, ಹಾಗೇನೆ ಗಾಳಿಯಲ್ಲಿ ಎಲ್ಲ ಹಾಡುಗಳು ಪ್ಲೇ ಆಗ್ತಾನೆ ಇರುತ್ತೆ. ಆದ್ರೆ ನಮಗ್ ಕೇಳಿಸೋದು ಯಾವುದು? ನಾವು ಯಾವ ಫ್ರೀಕ್ವೆನ್ಸಿಯನ್ನ ಟ್ಯೂನ್ ಮಾಡ್ತೀವಲ್ವಾ, ಆ ಚಾನಲ್ದು ಮಾತ್ರ ನಮಗೆ ಹಾಡು ಕೇಳುತ್ತೆ. ಇದು ಕೂಡ ಹಾಗೇನೆ. 5 ಮಿನಿಟ್ಸ್ ಟೆಕ್ನಿಕ್ ಅನ್ನ ನಾವು ಹೇಗೆ ಸ್ಟಾರ್ಟ್ ಮಾಡೋದು ಅಂದ್ರೆ, ಇದರಲ್ಲಿ ಫಸ್ಟ್ ನೀವು 3 ರೂಲ್ಸ್ ಅನ್ನ ತಿಳ್ಕೋಬೇಕು. 3 ನೀವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಮೊದಲನೇದು, ಫುಲ್ ಫೋಕಸ್ಡ್ ಆಗಿರಬೇಕು. ನೆಕ್ಸ್ಟ್ 5 ನಿಮಿಷ ನಿಮ್ಮ ಮೈಂಡ್ ಅಲ್ಲಿ ಬೇರೆ ಯಾವ ವಿಚಾರಗಳು ಬರಬಾರ್ದು. ಓನ್ಲಿ ಫೋಕಸ್ ನಿಮ್ಮ ಡಿಸೈರ್ ಮೇಲೆ ಇರಬೇಕು, ನಿಮ್ಮ ಗೋಲ್ ಮೇಲೆ ಇರಬೇಕು. ಎರಡನೇದು ಎಮೋಷನ್. ಬರೀ ಮಾತಲ್ಲಿ ಹೇಳ್ಬಿಟ್ರೆ ಏನೂ ಆಗಲ್ಲ, ಅದರಲ್ಲಿ ಭಾವನೆಗಳು, ಫೀಲಿಂಗ್ಸು, ಎಮೋಷನ್ಸು ಎಲ್ಲವನ್ನ ನೀವು ಫೀಲ್ ಮಾಡ್ಬೇಕಾಗತ್ತೆ. ಮೂರನೇದು ಲೆಟ್ ಗೋ, ಅಂದ್ರೆ ಬಿಟ್ಟು ಬಿಡಬೇಕು. ಈ ಟೆಕ್ನಿಕ್ ಮಾಡಿದ್ಮೇಲೆ ಕೆಲಸ ಆಗ್ ಹೋಯ್ತು ಅನ್ನೋ ಹಾಗೆ ನೀವು ಅದನ್ನ ಬಿಟ್ಟು ಬಿಡಬೇಕು. ಮತ್ತೆ 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 ಡೆಸ್ಪರೇಟ್ ಆಗಿ ಅದನ್ನ ಚೆಕ್ ಮಾಡೋದಕ್ಕೆ ಹೋಗಬಾರ್ದು. ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿ ಡೀಪ್ ಬ್ರೀದಿಂಗ್ ಅನ್ನ ಸ್ಟಾರ್ಟ್ ಮಾಡಿ. ಡೀಪ್ ಆಗಿ ಬ್ರೀದಿಂಗ್ ಅನ್ನ ತಗೊಂಡು ಅದನ್ನ ಹೋಲ್ಡ್ ಮಾಡಬೇಕು. ನಂತರ ಅದನ್ನ ಡೀಪ್ ಆಗಿ ಅದನ್ನ ಹೊರಗಡೆ ಬಿಡಬೇಕು. ಇದನ್ನ 3 ಸರಿ ಮಾಡಬೇಕು. ಇದು ಯಾಕೆ ಅಂದ್ರೆ, ಇದು ನಮ್ಮ ಮೈಂಡ್ ಅನ್ನ ಆಲ್ಫಾ ಸ್ಟೇಟ್ಗೆ ತಗೊಂಡು ಹೋಗುತ್ತೆ. ಈಗ ಶಾಂತವಾಗಿದ್ದೀರಾ, ರೆಡಿ ಆಗಿದ್ದೀರಾ, ಪೆನ್ನು ಮತ್ತೆ ಪೇಪರ್ ಅನ್ನು ತಗೊಳ್ಳಿ. ಅಂಡ್ ನಿಮ್ಮ ಒಂದು ಡಿಸೈರ್ ಅನ್ನ, ಒಂದು ಸಿಂಗಲ್ ಡ್ರೀಮ್ ಯಾವ್ದು ಇವಾಗ ತುಂಬಾ ನನಗೆ ಇಂಪಾರ್ಟೆಂಟ್ ಇದೆ ಈ ಕ್ಷಣದಲ್ಲಿ ಅಂತ, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಗೋಲ್ಸ್ ಅನ್ನ ತಗೊಳಕ್ ಹೋಗ್ಬೇಡಿ. ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಮನಿ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ಆರೋಗ್ಯ ಇರ್ಬೋದು. ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಿಮಗೆ ಯಾವುದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೋ ಆ ಒಂದು ಗೋಲನ್ನ ನೀವು ಇಟ್ಕೊಳ್ಳಿ. ಆ ಒಂದು ಗೋಲನ್ನ ಅಫರ್ಮೇಷನ್ ರೂಪದಲ್ಲಿ ನೀವು ಬರಿಬೇಕಾಗತ್ತೆ. ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಈಗಾಗಲೇ ಅದು ಆಗ್ ಹೋಗಿದೆ, ನಿಮ್ ಕೈಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ. ಫಾರ್ ಎಕ್ಸಾಂಪಲ್, ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಹ್ಯಾಪಿ ಅಂಡ್ ಗ್ರೇಟ್ಫುಲ್. ನಾನು ನನ್ನ ಡ್ರೀಮ್ ಜಾಬ್ ಅನ್ನ ಮಾಡ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಯೂನಿವರ್ಸ್, ನನ್ನ ಮ್ಯಾರೇಜು ನಾನು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಆಗಿದೆ. ಐ ಆಮ್ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಯೂನಿವರ್ಸ್, ನಾನು ತುಂಬಾ ಆರೋಗ್ಯವಾಗಿದ್ದೀನಿ. ಐ ಆಮ್ ಹ್ಯಾಪಿ ಅಂಡ್ ಗ್ರೇಟ್ಫುಲ್, ನನ್ನ ಹತ್ರ ನನಗೆ ಬೇಕಾಗಿದ್ದಂತಹ 50,000 ಹಣ ಬಂದಿದೆ. ಈ ರೀತಿಯಾಗಿ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮ್ಮ ಅಫರ್ಮೇಷನ್ಸ್ ಅನ್ನ ಬರೆದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಆಶ್ಚರ್ಯ ಆಗುತ್ತೆ. ಅದು ಹೇಳುತ್ತೆ, ಅರೆ ಇದು ನಿಜ ಅಲ್ಲ ಅಲ್ವಾ ಅಂತ. ಇಲ್ಲೇ ನೀವು ಅದನ್ನ ಯಾಮಾರಿಸಬೇಕು. ಹೇಗೆ ಅಂದ್ರೆ, ಬರೆಯುವಾಗ ಮಂದಹಾಸ ಇರಬೇಕು, ನಗು ಇರಬೇಕು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು ಅಂದ್ರೆ, ನಿಮಗೆ ಜಾಬ್ ಸಿಕ್ಕಾಗ, ನೀವು ಪ್ರೀತಿ ಮಾಡಿದ ವ್ಯಕ್ತಿ ಸಿಕ್ಕಾಗ, ನಿಮಗೆ ಹಣ ಸಿಕ್ಕಾಗ ಎಷ್ಟು ಖುಷಿಯಾಗಿರ್ತೀರೋ, ನೀವೆಷ್ಟು ಪ್ರೌಡ್ಫುಲ್ ಫೀಲ್ ಮಾಡ್ತಾ ಇರ್ತೀರೋ, ಅದೇ ರೀತಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಈ ಅಫರ್ಮೇಷನ್ ಅನ್ನ 3 ಸರಿ ನೀವು ಬರಿಬೇಕಾಗತ್ತೆ. 3 ನಂಬರ್ನ ಒಂದು ಮ್ಯಾಜಿಕ್ ಅನ್ನ ಟೆಸ್ಲಾ ಅವರು ಹೇಳಿದ್ದಾರೆ, ನಾನು ವಿಡಿಯೋ ಕೂಡ ಮಾಡಿದ್ದೀನಿ. 369 ಅಂದ್ರೆ 3 ಸಾರಿ ಬರೆಯೋದ್ರಿಂದ ಇದು ಫಿಸಿಕಲ್ ಡೈಮೆನ್ಷನ್ಗೆ ಬಂದು ನಿಂತ್ಕೊಳ್ಳುತ್ತೆ. ಬರೆಯುವಾಗ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇರಬೇಕು. ಹೇಗೆ ಪೆನ್ನಿಂದ ಇಂಕ್ ಪೇಪರ್ ಮೇಲೆ ಮೂಡ್ತಾ ಇರುತ್ತಲ್ಲ, ಅದನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಖುಷಿಯಿಂದ ನೀವು ಬರಿಬೇಕಾಗತ್ತೆ. ಯಾಕಂದ್ರೆ ಸುಮ್ಮನೆ ಏನೋ ಬರಿತಾ ಇದ್ದೀನಿ, ಹೋಮ್ವರ್ಕ್ ರೀತಿ ಬರಿತಾ ಇದ್ದೀನಿ ಅಂತ ಬರಿಬಾರ್ದು. ನೀವೊಂದು ಹಣೆ ಬರಹನ ಚೇಂಜ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿನಲ್ಲಿ ನೀವು ಬರಿಬೇಕು. 3 ಸಾರಿ ಬರೆದ ಮೇಲೆ ಪೇಪರ್ ಅನ್ನ ಎರಡೂ ಕೈಯಲ್ಲಿ ತೆಗೆದುಕೊಂಡು ವಿಜುವಲೈಸ್ ಮಾಡಬೇಕು. ಇಲ್ಲೇನೆ ಮೆಜಾರಿಟಿ ಜನ ಮಿಸ್ ಮಾಡ್ಕೊಳ್ಳೋದು, ಇಮ್ಯಾಜಿನೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಸಾಧಾರಣ ಇಮ್ಯಾಜಿನೇಷನ್ ಅಲ್ಲ, ಇದೊಂದು ಸೆನ್ಸರಿ ವಿಜುವಲೈಸೇಷನ್. ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನೆಕ್ಸ್ಟ್ 2 ನಿಮಿಷ ನೀವೇನ್ ಮಾಡಬೇಕು, ಒಂದು ಮೂವಿನ ರನ್ ಮಾಡಬೇಕು ಮೈಂಡ್ ಅಲ್ಲಿ. ಅದ್ರಲ್ಲಿ ನೋಡ್ಬೇಕು ನಿಮ್ಮ ವಿಶ್ ಅಂದ್ರೆ, ನಿಮ್ಮ ಡಿಸೈರ್, ನಿಮ್ಮ ಗೋಲು ಪೂರ್ತಿ ಆಗ್ಬಿಟ್ಟಿದೆ ಅಂತ ನೀವು ಫೀಲ್ ಮಾಡ್ಬೇಕಾಗತ್ತೆ. ನೀವು ಮನಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ, ಕೈಯಲ್ಲಿ ಹಣದ ಕಂತೆಯನ್ನ ನೀವು ಇಟ್ಕೊಂಡಾಗ ಯಾವ ರೀತಿ ಫೀಲ್ ಮಾಡ್ತಿರಲ್ಲ, ಅದನ್ನ ಕೌಂಟ್ ಮಾಡುವಾಗ ಹೇಗೆ ಫೀಲ್ ಮಾಡ್ತಿರಲ್ವಾ, ಆ ಸ್ಮೆಲ್ ಅನ್ನ, ನೋಟಿನ ಸ್ಮೆಲ್ ಅನ್ನ ತಗೊಳ್ಳುವಾಗ ಹೇಗೆ ಫೀಲ್ ಆಗುತ್ತಲ್ವಾ, ಅದೇ ತರ ನೀವು ಆ ಟೆಕ್ಸ್ಚರ್ ಅನ್ನ ಮುಟ್ಟಿದಾಗ, ನೋಟಿನ ಒಂದು ಟೆಕ್ಸ್ಚರ್ ಅನ್ನ ಮುಟ್ಟಿದಾಗ ಹೇಗೆ ಫೀಲ್ ಮಾಡ್ತಿರಲ್ವಾ, ಅದೇ ರೀತಿನಲ್ಲಿ ನೀವು ಫೀಲ್ ಮಾಡಬೇಕು. ರಿಲೇಶನ್ಶಿಪ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ, ಆ ವ್ಯಕ್ತಿ ನಿಮ್ಮ ಹತ್ರ ಇರೋ ಹಾಗೆ ಫೀಲ್ ಮಾಡಬೇಕು. ಅವರ ಧ್ವನಿಯನ್ನ ನೀವು ಫೀಲ್ ಮಾಡಬೇಕು, ಅವರ ಸ್ಪರ್ಶವನ್ನ ನೀವು ಫೀಲ್ ಮಾಡಬೇಕು. ಹಾಗೇನೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕನ್ಫ್ಯೂಸ್ ಮಾಡಿಸ್ಬೇಕು, ಇದು ಕಲ್ಪನೆ ಅಲ್ಲ, ನಿಜ ಅಂತ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮೈಂಡ್ಗೆ ಕಲ್ಪನೆ ಯಾವುದು, ನಿಜ ಯಾವುದು ಅನ್ನೋ ಡಿಫ್ರೆನ್ಸ್ ಗೊತ್ತಿಲ್ಲ. ಸೊ ಡೀಪ್ ಆಗಿ ನೀವು ಏನನ್ನೇ ಫೀಲ್ ಮಾಡಿದ್ರು ಕೂಡ ನಿಮ್ಮ ಬ್ರೈನ್ ನ್ಯೂರೋ ಕೆಮಿಸ್ಟ್ರಿ ಏನಿದೆಯಲ್ಲ, ಅದು ಚೇಂಜ್ ಆಗ್ಬಿಡುತ್ತೆ. ಅದು ಡೊಪಮೈನ್ ಅಂದ್ರೆ ಹ್ಯಾಪಿ ಹಾರ್ಮೋನ್ ಅನ್ನ ರಿಲೀಸ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಇದೇ ಒಂದು ಆ ಕ್ಷಣ, ಇದ್ರಲ್ಲೇನೆ ಮ್ಯಾಜಿಕ್ ಆಗೋದು, ಮಿರಾಕಲ್ಸ್ ನಡೆಯೋದು. ವಿಜುವಲೈಸ್ ಮಾಡುವಾಗ ನಿಮಗೆ ಒಂಥರ ಫೀಲ್ ಆದ್ರೆ, ಗೂಸ್ ಬಂಬ್ಸ್ ಏನಾದ್ರು ಬಂದ್ರೆ, ಅಥವಾ ನಿಮಗೆ ರೋಮಾಂಚನ ಅಂತ ಅನ್ಸಿದ್ರೆ, ಅರ್ಥ ಮಾಡ್ಕೊಳ್ಳಿ, ಕನೆಕ್ಷನ್ ಇದೆಯಲ್ಲ ಯೂನಿವರ್ಸ್ ಜೊತೆ, ಅದು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಇದೆ ಅಂತ. ನಿಮ್ಮ ಆರ್ಡರ್ ಈಗಾಗಲೇ ಪ್ಲೇಸ್ ಆಗಿದೆ ಅನ್ಕೊಂಡ್ಬಿಡ್ಬೇಕು. ವಿಜುವಲೈಸ್ ಮಾಡುವಾಗ ತುಂಬಾ ತುಂಬಾ ರಿಲೀಫ್ ಆಗಿರ್ಬೇಕು. ಹೇಗೆ ಅಂದ್ರೆ, ಯಾವುದೋ ಒಂದು ಬಂದಿದ್ದಂತಹ ದೊಡ್ಡ ಕಷ್ಟ, ಒಂದು ದೊಡ್ಡ ಇಶ್ಯೂ, ಒಂದು ದೊಡ್ಡ ಪ್ರಾಬ್ಲಮ್, ಅದು ಹೋದ್ಮೇಲೆ ಹೇಗೆ ನಾವು ರಿಲೀಫ್ ಆಗ್ತೀವಲ್ಲ,
ಅದೇ ತರ ಒಂದು ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ಹೊರಗೆ ಹಾಕ್ತಿವಲ್ವಾ, ಹಾಗೆ ಮಾಡ್ಬಿಟ್ಟು ಅಪ್ಪ ಈ ಒಂದು ಸಂಕಷ್ಟ ತೀರೋಯ್ತು ಅನ್ನೋ ರೀತಿನಲ್ಲಿ ನೀವು ಇದನ್ನ ಫೀಲ್ ಮಾಡಬೇಕು. ಮುಂದಿನ 24 ಗಂಟೆ ಆ ಯೋಚನೆನ ನೀವು ಬಿಟ್ಟು ಬಿಡಬೇಕು. ಈಗ ನೆಕ್ಸ್ಟ್ 1 ನಿಮಿಷ ಇದೆಯಲ್ಲ, ಅದು ತುಂಬಾ ತುಂಬಾ ಕ್ರಿಟಿಕಲ್. ಇದನ್ನ ಲಾಕ್ ಮಾಡೋದು ಅಂತ ಹೇಳ್ತೀವಿ. ನೀವು ಯೂನಿವರ್ಸ್ಗೆ ಮೆಸೇಜ್ ಅನ್ನ ಕಳಿಸಿದ್ರಿ, ಈಗ ಆ ಮೆಸೇಜ್ ಅನ್ನ ಲಾಕ್ ಮಾಡಬೇಕು. ಯಾಕಂದ್ರೆ ಯಾವುದೇ ಡೌಟು ಅಥವಾ ಭಯ ಇದೆಯಲ್ಲ, ಅದು ಆ ಮೆಸೇಜ್ ಅನ್ನ ಡಿಲೀಟ್ ಮಾಡ್ಬಿಡುತ್ತೆ. ಇದನ್ನ ಹೇಗ್ ಮಾಡ್ಬೇಕು ಅಂದ್ರೆ, ಇದಕ್ಕೆ ನಾವು ಒಂದು ವಿಶೇಷ ಮುದ್ರೆನ ಯೂಸ್ ಮಾಡ್ಬೇಕಾಗತ್ತೆ. ನಾವು ನಮಸ್ತೆ ಮಾಡ್ತೀವಲ್ಲ, ಹೀಗೆ ಎರಡೂ ಕೈಯನ್ನ ಮುಗಿತೀವಲ್ಲ, ಎರಡೂ ಕೈಯನ್ನ ಜೋಡಿಸ್ಬಿಟ್ಟು ನಿಮ್ಮೆರಡು ಹೆಬ್ಬಟ್ಟನ್ನ ನಿಮ್ಮ ಹೃದಯದ ಹತ್ರ ನೀವು ಇಟ್ಕೋಬೇಕು. ಅಂದ್ರೆ ಹಾರ್ಟ್ ಚಕ್ರದ ಹತ್ರ ನೀವು ಇಟ್ಕೋಬೇಕು. ಯಾಕೆ ಹಾರ್ಟ್ ಚಕ್ರದ ಹತ್ರ ನಾವು ಈ ಎರಡು ಹೆಬ್ಬಟ್ಟನ್ನ ಇಡಬೇಕು ಅಂದ್ರೆ, ಅಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ, ಅದು ತುಂಬಾ ಜಾಸ್ತಿ ಇರುತ್ತೆ. ಬ್ರೈನಿಗಿಂತನೂ 5000 ಪಟ್ಟು ಅಲ್ಲಿ ಹೆಚ್ಚಾಗಿರುತ್ತೆ. ನಿಮ್ಮ ಹಾರ್ಟ್ ಬೀಟ್ ಅನ್ನ ನೀವು ಫೀಲ್ ಮಾಡ್ತಾ ನಾನು ಹೇಳಿದಂತಹ ಒಂದು ಮಂತ್ರವನ್ನ ನೀವು ಈಗ ಹೇಳ್ಬೇಕಾಗತ್ತೆ. ಇದು ಯಾವುದೇ ಸಂಸ್ಕೃತದ ಕಷ್ಟಕರವಾದ ಒಂದು ಮಂತ್ರ ಅಲ್ಲ, ಯಾರೋ ಋಷಿಮುನಿಗಳು ಕೊಟ್ಟಂತಹ ಮಂತ್ರನೂ ಅಲ್ಲ. ಅಚ್ಚ ಕನ್ನಡದ ಭಾಷೆಯಲ್ಲಿ ಹೇಳುವಂತ ಒಂದು ಸಾಧಾರಣ ಪದ. ಇದು ಇವಾಗ ಆಗಿ ಹೋಗಿದೆ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಇಟ್ಸ್ ಡನ್. 3 ಸಾರಿ ನೀವು ಇದನ್ನ ಹೇಳ್ಬೇಕು. ನಂತರ 3 ಸಾರಿ ನೀವು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬೇಕಾಗುತ್ತೆ. ಯಾವಾಗ ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀರಾ, ಆಗ ಸೀಲ್ ಹಾಕ್ಬಿಡ್ತೀರಾ ನಿಮ್ಮ ಕೆಲಸ ಆಯ್ತು ಅಂತ. ಯಾಕಂದ್ರೆ ಕೇಳೋರು ಯಾವತ್ತು ಥ್ಯಾಂಕ್ಸ್ ಹೇಳಲ್ಲ. ಯಾಕಂದ್ರೆ ನಾವೇನಾದ್ರು ಕೇಳಬೇಕಾದ್ರೆ ಥ್ಯಾಂಕ್ಸ್ ಹೇಳ್ತೀವಾ, ಅದು ಕೊಟ್ಟ ಮೇಲೆ ನಮಗೆ ಸಿಕ್ಕ ಮೇಲೆ ತಾನೇ ನಾವು ಥ್ಯಾಂಕ್ಸ್ ಹೇಳೋದು. ಹಾಗಾಗಿ ಯೂನಿವರ್ಸ್ಗೆ ನೀವು ಅಡ್ವಾನ್ಸ್ ಆಗಿ ನೀನಾಗ್ಲೇ ನನಗೆ ಕೊಟ್ಟು ಬಿಟ್ಟಿದ್ಯಾ ಅನ್ನೋ ರೀತಿನಲ್ಲಿ ಥ್ಯಾಂಕ್ಸ್ ಹೇಳ್ತಿದ್ರಾ. ಸೊ ಅಡ್ವಾನ್ಸ್ ಆಗಿ ಯಾವಾಗ ನೀವು ಥ್ಯಾಂಕ್ಸ್ ಹೇಳ್ತೀರಾ, ಆಗ ಬ್ರಹ್ಮಾಂಡಕ್ಕೆ ಅನಿವಾರ್ಯ ಆಗ್ಬಿಡುತ್ತೆ ನೀವು ಕೇಳೋದನ್ನ ಅದು ಕೊಡ್ಲೇಬೇಕಾಗತ್ತೆ. ನಿಮ್ಮ ಕಣ್ಣುಗಳನ್ನ ನಿಧಾನಕ್ಕೆ ಓಪನ್ ಮಾಡಿ ಡೀಪ್ ಬ್ರೀದಿಂಗ್ ಅನ್ನ ತಗೊಂಡು ಪೇಪರ್ ಅನ್ನ ಫೋಲ್ಡ್ ಮಾಡಿ ನಿಮ್ಮ ದಿಂಬಿನ ಕೆಳಗೆ ಅಥವಾ ನಿಮ್ಮ ಪರ್ಸ್ ಅಲ್ಲಿ ನೀವು ಇಟ್ಕೋಬೇಕಾಗತ್ತೆ. ಈಗ ಅದರಿಂದ ಡಿಟ್ಯಾಚ್ ಆಗ್ಬಿಡ್ಬೇಕು. ನೀವು ಮತ್ತೆ ಮತ್ತೆ ಥಿಂಕ್ ಮಾಡಬಾರ್ದು. ಹೇಗೆ ಮೈಂಡ್ ಸೆಟ್ ಇರಬೇಕು ಅಂದ್ರೆ ನಿಮ್ದು, ನೀವು ವಿಶ್ ಮಾಡಿರೋದು ಬರ್ತಾ ಇದೆ, ಇಟ್ ಇಸ್ ಆನ್ ದಿ ವೇ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು. ಮತ್ತೆ ಮತ್ತೆ ನೀವು ಡೆಸ್ಪರೇಟ್ ಆಗಿ ಚೆಕ್ ಮಾಡ್ತಾ ಇದ್ರೆ ನೀವು ನೆಗೆಟಿವ್ ಎನರ್ಜಿಯನ್ನು ಕಳಿಸ್ತೀರಾ. ನಿಮ್ಮ ನೆಗೆಟಿವ್ ಎನರ್ಜಿಯಿಂದ ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಅಗಾಧವಾದ ನಂಬಿಕೆ, ಟ್ರಸ್ಟ್, ಫೇತ್ ಇದ್ರೆ ಮಾತ್ರ ನಿಮ್ಮ ಲೈಫ್ಗಳಲ್ಲಿ ಚಮತ್ಕಾರಗಳು ನಡೆಯೋದು. ರಿಯಾಲಿಟಿನ ಇಗ್ನೋರ್ ಮಾಡಿಬಿಡಿ. ಹಣ ಇಲ್ಲ ಅಂತ ಥಿಂಕ್ ಮಾಡೋದ್ರ ಬದಲು ನನ್ನ ಹತ್ರ ತುಂಬಾ ಹಣ ಇದೆ, ಇಲ್ಲ 24 ಗಂಟೆ ಒಳಗೆ ನನ್ನ ಹತ್ರ ಹಣ ಬರ್ತಾ ಇದೆ. 24 ಗಂಟೆ ಒಳಗೆ ಯೂನಿವರ್ಸ್ ನಿಮಗೆ ಸಿಗ್ನಲ್ ಕೊಡೋದಕ್ಕೆ ಶುರು ಮಾಡುತ್ತೆ. ಅದು ಒಂದು ಫೋನ್ ಕಾಲ್ ಇರ್ಬೋದು, ಒಂದು ಮೆಸೇಜ್ ಇರ್ಬೋದು, ಅಥವಾ ಏಂಜಲ್ ನಂಬರ್ಸ್ ಕಾಣಬಹುದು. 111, 555ಗೆ ಏಂಜಲ್ ನಂಬರ್ಸ್ಗಳು ನಿಮಗೆ ಕಾಣ್ಬೋದು. ಇದೆಲ್ಲ ನಿಮಗೆ ಶುಭ ಶಕುನ ಅಂತ ತಿಳ್ಕೋಬೇಕು. ಫೋನ್ ಕಾಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಅಥವಾ ಯಾವ್ದಾದ್ರು ಒಂದು ಕಾಯಿನ್ ಸಿಗ್ಬೋದು ನಿಮಗೆ. ಒಳಗಿಂದ ಏನೋ ಖುಷಿ ಆಗ್ತಾ ಇರುತ್ತೆ. ಇದೆಲ್ಲ ಒಂಥರ ಯೂನಿವರ್ಸ್ನ ಸಿಗ್ನಲ್. ಈ ಸಿಗ್ನಲ್ಸ್ ಏನ್ ಹೇಳುತ್ತೆ ಅಂದ್ರೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ನೀವೇನು ಬಯಸ್ತಾ ಇದ್ದೀರಾ ಅದು ಅಲ್ಲಿ ರೆಡಿ ಆಗ್ತಾ ಇದೆ, ನಿಮಗೆ ಸಿಗುತ್ತೆ ಅನ್ನೋ ಸಿಗ್ನಲ್ ಅನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸಿಕ್ಕಾಗ ಆಕಾಶದ ಕಡೆ ನೋಡಿ, ಥ್ಯಾಂಕ್ ಯು ಬ್ರಹ್ಮಾಂಡ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಭಗವಂತ ಅಂತ ಹೇಳ್ಬೇಕಾಗತ್ತೆ. ಒಂದು ಇಂಪಾರ್ಟೆಂಟ್ ಮಾತನ್ನ ಹೇಳ್ತೀನಿ, ಈ ರಿಚುವಲ್ ನ ಮಾಡಿದ್ಮೇಲೆ ಸಿಕ್ಕೋರ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ವೈಬ್ರೇಷನ್ಸ್ ಅವರ ವೈಬ್ರೇಷನ್ಸ್ ಜೊತೆಗೆ ಮ್ಯಾಚ್ ಆಗೋದಿಲ್ಲ. ನೀವೇನಾರು ಹೇಳಿದ್ರೆ ಅವರು ಹಾಸ್ಯ ಮಾಡ್ಬೋದು, ನಕ್ಕು ಬಿಡ್ಬೋದು, ಅಯ್ಯೋ ಇದೆಲ್ಲ ಎಲ್ಲಾಗುತ್ತೆ, ಸುಮ್ಮನೆ ವೇಸ್ಟ್ ಟೈಮ್ ಅಂತ ಹೇಳ್ಬೋದು. ಅವರ ನೆಗೆಟಿವ್ ಎನರ್ಜಿ ಇದೆಯಲ್ಲ, ಅದು ನಿಮ್ಮ ನಂಬಿಕೆಯನ್ನು ಹಾಳು ಮಾಡ್ಬಿಡುತ್ತೆ. ನಿಮ್ಮ ನಂಬಿಕೆ ಹಾಳಾದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಡೇರೋದಿಲ್ಲ. ಈಗ ರೈತ ಬೀಜವನ್ನ ಹೊಲದಲ್ಲಿ ಬಿತ್ತಿದಾಗ ಅವನು ಮತ್ತೆ ಮತ್ತೆ ಅದನ್ನ ಅಗದು ನೋಡ್ತಾನ, ಅಯ್ಯೋ ಮೊಳಕೆ ಬಂತ, ಗಿಡ ಬಂತ, ಮರ ಬಂತ ಅಂತ. ಇಲ್ಲ ಅಲ್ವಾ, ಅದು ಹೇಗೆ ಕತ್ತಲೆಯಲ್ಲಿ ಬೆಳೆದು ಒಂದು ದಿನ ಅದು ಹೊರಗಡೆ ಬಂದು ನಿಂತ್ಕೊಳ್ಳುತ್ತೆ, ಅದೇ ಸಾಕ್ಷಿ ಅಲ್ವಾ ಅವನು ಮಾಡಿರೋ ಕೆಲಸಕ್ಕೆ ಫಲ ಸಿಕ್ಕಿದೆ ಅಂತ. ಹಾಗೇನೆ ಯಾವಾಗ ನಿಮಗೆ ರಿಸಲ್ಟ್ ಬರುತ್ತೆ ಆಗ ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನ ಡಂಗುರ ಹೊಡ್ಕೊಂಡ್ ಬರುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ಡಿಸೈರ್ಗೋಸ್ಕರ ಒಂದು ಸರಿ ಇದನ್ನ ಮಾಡಿದ್ರೆ ಸಾಕು, ದಿನ ಮಾಡುವಂತ ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್, ನೀವೇನಾದ್ರು ಆನ್ಲೈನ್ ಅಲ್ಲಿ ಪಿಜ್ಜಾನ ಬರ್ಗರ್ನ ಆರ್ಡರ್ ಮಾಡ್ಬಿಟ್ಟು ಮತ್ತೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಆರ್ಡರ್ ಮಾಡ್ತೀರಾ, ಇಲ್ಲ ಅಲ್ವಾ, ವೇಟ್ ಮಾಡ್ತೀರಲ್ವಾ. ಇದು ಹಾಗೇನೆ ಒಂದು ಸರಿ ಆರ್ಡರ್ ಮಾಡ್ಬಿಟ್ಟು ಬಿಟ್ಬಿಡ್ಬೇಕು. 5 ನಿಮಿಷದ ರಿಚುವಲ್ ಇದೆಯಲ್ಲ, ಇದು ಖಂಡಿತ ನಿಮ್ಮ ಜೀವನವನ್ನ ಚೇಂಜ್ ಮಾಡುತ್ತೆ. ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿದ್ರಿ, ಅವ್ರಿಗೋಸ್ಕರ ಹೆಲ್ಪ್ ಮಾಡಿದ್ರಿ, ನೀವು ಅವ್ರ ಹತ್ರ ಹೆಲ್ಪ್ ಕೇಳಿದ್ರಿ, ಅವರನ್ನ ನಂಬಿದ್ರಿ, ಅವರಿಗೆ ಕೆಲಸಗಳನ್ನ ಮಾಡ್ಕೊಟ್ರಿ, ಆದ್ರೆ ಅದರಿಂದ ಏನೂ ಆಗ್ಲಿಲ್ಲ ಅಲ್ವಾ. ನೀವ್ ಎಲ್ಲಿದ್ರೋ ಅಲ್ಲೇ ಇದ್ದೀರಾ ಅಲ್ವಾ. ಹಾಗಾಗಿ ಈಗ ನಿಮ್ಮ ಶಕ್ತಿಯ ಮೇಲೆ ನೀವು ನಂಬಿಕೆ ಇಡಬೇಕು, ಬ್ರಹ್ಮಾಂಡದ ಶಕ್ತಿಯ ಮೇಲೆ ನೀವು ನಂಬಿಕೆ ಇಡಬೇಕು, ಆ ಭಗವಂತನ ಶಕ್ತಿಯ ಮೇಲೆ ನೀವು ನಂಬಿಕೆ ಇಡಬೇಕು. ನೀವು ಭಗವಂತನ ಅಂಶ, ಅವನ ಶಕ್ತಿಯೆಲ್ಲ ನಿಮ್ಮೊಳಗಡೆನೆ ಅಡಗಿದೆ, ಅದರ ಮೇಲೆ ನೀವು ನಂಬಿಕೆ ಇಡಬೇಕು. ಅದಕ್ಕೆ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋದಲ್ವಾ. 24 ಗಂಟೆ ಅನ್ನೋದು ಯಾವುದೇ ಡೆಡ್ ಲೈನ್ ಅಲ್ಲ, ಇದಾಗ್ಲೇ ಶುರು ಆಗ್ಬಿಟ್ಟಿದೆ. 24 ನಿಮಿಷದಲ್ಲೇ ನಿಮಗೆ ರಿಸಲ್ಟ್ ಸಿಗ್ಬೋದು, ಬಟ್ ನಂಬಿಕೆ ಇದ್ರೆ ಮಾತ್ರ. ಹಾಗಾಗಿ ನನಗೆ ಕಮೆಂಟ್ ಮಾಡಿ 5 ಮಿನಿಟ್ಸ್ ಮ್ಯಾಜಿಕ್ ಶುರು ಆಗಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.